ನಮಸ್ತೆ. ಈ ವಿಡಿಯೋದಲ್ಲಿ ಪುರಂದರದಾಸರ ಬಗ್ಗೆ ತಿಳ್ಕೊಳ್ಳೋಣ. ದಾಸರೆಂದರೆ ಪುರಂದರದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದ ಹೊಗಳಿಸಿಕೊಂಡಂತಹ ಶ್ರೀ ಪುರಂದರದಾಸರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹರು. ಶ್ರೀ ಪುರಂದರದಾಸರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪ್ರಾಥಮಿಕ ಪಾಠಗಳಾದ ಸರಳೆ ವರಸೆ, ಜಂಟಿ ವರಸೆ ಮುಂತಾದವುಗಳನ್ನು ರಚಿಸಿದರು. ಕ್ರಿಸ್ತ ಶಕ 1484ನೇ ಇಸ್ವಿಯಲ್ಲಿ ಪುಣೆಯ ಪುರಂದರಗಡದಲ್ಲಿ ಪುರಂದರದಾಸರು ಜನಿಸಿದರು. ಇವರ ತಂದೆ ವರದಪ್ಪ ನಾಯಕ, ತಾಯಿ ಲಕ್ಷ್ಮಕ್ಕ. ಇವರ ತಂದೆ ವೃತ್ತಿಯಲ್ಲಿ ಚಿನಿವಾರರು. ಪುರಂದರದಾಸರ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸ ನಾಯಕ. ಕಾಲಕ್ರಮದಲ್ಲಿ ಸರಸ್ವತಿ ಎಂಬ ಕನ್ಯೆಯೊಡನೆ ಇವರ ವಿವಾಹವಾಯಿತು. ನವಕೋಟಿ ನಾರಾಯಣ ಎಂದೇ ಪ್ರಸಿದ್ಧರಾದಂತಹ ಶ್ರೀನಿವಾಸ ನಾಯಕರ ಬದುಕಿನಲ್ಲಿ ನಡೆದಂತಹ ಒಂದು ಘಟನೆ ಅವರ ಜೀವನದ ಗತಿಯನ್ನೇ ಬದಲಾಯಿಸಿತು. ಒಮ್ಮೆ ಶ್ರೀಕೃಷ್ಣ ಪರಮಾತ್ಮ ಬಡ ಬ್ರಾಹ್ಮಣನ ರೂಪದಲ್ಲಿ ಶ್ರೀನಿವಾಸ ನಾಯಕನ ಬಳಿ ಸುಮಾರು 6 ತಿಂಗಳವರೆಗೆ ದಾನವನ್ನು ಯಾಚಿಸಿದನು. ನಂತರ ದಾನ ಸಿಗದ ಕಾರಣ ಶ್ರೀನಿವಾಸ ನಾಯಕನ ಹೆಂಡತಿಯಾದ ಸರಸ್ವತಿಯ ಬಳಿ ಹೋಗಿ ದಾನವನ್ನು ಯಾಚಿಸಿದನು. ಆಗ ಸರಸ್ವತಿಯು ತನ್ನ ಮೂಗುತಿಯನ್ನು ದಾನವಾಗಿ ನೀಡಿದಳು. ನಂತರ ಭಿಕ್ಷುಕನು ಆ ಮೂಗುತಿಯನ್ನು ತೆಗೆದುಕೊಂಡು ಶ್ರೀನಿವಾಸ ನಾಯಕನ ಅಂಗಡಿಗೆ ಬಂದು ಅದಕ್ಕೆ ತಕ್ಕ ಮೌಲ್ಯವನ್ನು ಅಪೇಕ್ಷಿಸಿದನು. ಮೂಗುತಿಯನ್ನು ಕಂಡು ಅನುಮಾನಗೊಂಡ ನಾಯಕನು ಆ ಬಡ ಬ್ರಾಹ್ಮಣನನ್ನು ಅಲ್ಲೇ ಇರಲು ಹೇಳಿ ಮನೆಗೆ ಬಂದು ಹೆಂಡತಿಗೆ ಮೂಗುತಿಯನ್ನು ಆ ಕ್ಷಣದಲ್ಲೇ ತರಬೇಕೆಂದು ಅಪ್ಪಣೆ ಮಾಡಿದನು. ಸರಸ್ವತಿಯು ಮೂಗುತಿ ದೇವರ ಕೋಣೆಯಲ್ಲಿದೆ, ತರುತ್ತೇನೆ ಎಂದು ಹೇಳಿ ದೇವರ ಮನೆಗೆ ಹೋಗಿ ವಿಷಪಾನ ಮಾಡಲು ಬಟ್ಟಲನ್ನು ಎತ್ತಿದಾಗ ಅದರಲ್ಲಿ ಮೂಗುತಿ ಇದ್ದಿತು. ಆಶ್ಚರ್ಯಚಕಿತಳಾಗಿ ಪತಿಗೆ ಅದನ್ನು ಕೊಟ್ಟಳು. ಶ್ರೀನಿವಾಸ ನಾಯಕನು ಆ ಮೂಗುತಿಯನ್ನು ತೆಗೆದುಕೊಂಡು ಅಂಗಡಿಗೆ ಹೋಗಿ ನೋಡಿದಾಗ ಅಲ್ಲಿದ್ದಂತಹ ಮೂಗುತಿ ಮಾಯವಾಗಿತ್ತು. ಹಾಗೆ ಆ ಭಿಕ್ಷುಕನು ಕೂಡ ಇರಲಿಲ್ಲ. ನಂತರ ಮನೆಗೆ ಬಂದು ಹೆಂಡತಿಯನ್ನು ನಡೆದದ್ದೇನು ಎಂದು ಕೇಳಲು ಆಕೆ ವಿಸ್ತಾರವಾಗಿ ನಡೆದ ವೃತ್ತಾಂತವನ್ನು ತಿಳಿಸಿದಳು. ಇದರಿಂದ ಜ್ಞಾನೋದಯವಾಗಿ ಶ್ರೀನಿವಾಸ ನಾಯಕನು ತನ್ನ ಸರ್ವಸ್ವವನ್ನು ತ್ಯಜಿಸಿ ವ್ಯಾಸರಾಯರ ಶಿಷ್ಯರಾಗಿ ಪುರಂದರ ದಾಸರಾಗಿ ಪುರಂದರ ವಿಠಲ ಎಂಬ ಅಂಕಿತದೊಡನೆ ಹರಿನಾಮ ಸ್ಮರಣೆ ಮಾಡುತ್ತಾ ಸಂಚರಿಸತೊಡಗಿದರು. ವೇದ, ವೇದಾಂತ, ಶಾಸ್ತ್ರ, ತತ್ವಗಳ ವಿಚಾರಗಳನ್ನು ಜನರಿಗೆ ಅರ್ಥವಾಗುವಂತೆ ಕೀರ್ತನೆಗಳನ್ನು ರಚಿಸಿದರು. ಇಂದಿಗೂ ಅಭ್ಯಾಸಗಾನವನ್ನು ಪುರಂದರದಾಸರು ಹಾಕಿಕೊಟ್ಟ ತಳಹದಿಯಲ್ಲೇ ಎಲ್ಲರೂ ಅಭ್ಯಾಸ ಮಾಡುತ್ತಾರೆ. ಸಂಗೀತಾಭ್ಯಾಸದ ಬಿಗಿಯಾದ ಅಡಿಪಾಯವು ಪುರಂದರದಾಸರಿಂದಲೇ ಆದದ್ದು. ಪುರಂದರದಾಸರು 1,75,000ಕ್ಕಿಂತ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಆದರೆ ಈಗ ಲಭ್ಯವಿರುವುದು ಸುಮಾರು 1,500ರಿಂದ 2,000 ಕೃತಿಗಳು ಅಷ್ಟೇ. ಶ್ರೀಕೃಷ್ಣನ ಪರಮ ಭಕ್ತರಾದ ಶ್ರೀ ಪುರಂದರದಾಸರು ಅವರ ಹೆಚ್ಚಿನ ಕೃತಿಯನ್ನು ಕೃಷ್ಣನ ಬಾಲಲೀಲೆ, ಸಾಹಸ, ಸೌಂದರ್ಯ ವರ್ಣನೆಯ ಕುರಿತು ರಚಿಸಿದ್ದಾರೆ. ಪುರಂದರದಾಸರು ತಮ್ಮ ಕೊನೆಯ ದಿನಗಳನ್ನು ಹಂಪಿಯಲ್ಲಿ ಶಿಷ್ಯರಿಗೆ ಸಂಗೀತ ಬೋಧಿಸುತ್ತಾ ಕಳೆದರು. ಇವರು 1564 ಪುಷ್ಯ ಬಹುಳ ಅಮಾವಾಸ್ಯೆಯೆಂದು ಹರಿಪಾದವನ್ನು ಸೇರಿದರು. ಇವರ ಕೃತಿಗಳಾದ ಆದದ್ದೆಲ್ಲ ಒಳಿತೆಯಾಯಿತು, ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಕಂಡೇನ ಗೋವಿಂದನ, ಹೇಗೆ ಮೆಚ್ಚಿಸಲಿ ಅರ್ಚಿಸಲಿ ನಿನ್ನ, ಕಲಿಯುಗದ ಮಹಿಮೆ ಹೀಗೆ ಅನೇಕ ಕೃತಿಗಳು ಅಸಾಧಾರಣ ಚೈತನ್ಯದಿಂದ ಕೂಡಿದ್ದು ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಭಕ್ತಿರಸವನ್ನು ತುಂಬುವಂತೆ ಮಾಡಿದೆ.